ನಂತಾವ್ ಬಂದರೆ ನಾನೇನು ಸೀರೆ ಕಟ್ಕೊಳ್ಳ ಕೊಡ್ಲ ಆಕಿಗೆ. ಏಯ್ ಹೆಣ್ಣಿಗೆ ಕೊಡ್ಲ ಅಂದ್ರೆ ಹೆಣ್ಣಿ ನಮ್ಮಂಗೆ ಕೊಡಕ್ಕೆ ಹೋಗ್ತೀಯಲ್ಲಿ. ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಹಾಂ ಐತೆ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ಇಲ್ಲ, ದಿಗ್ಲಾಯ್ತಿದ್ರೆ ಪರವಾಗಿಲ್ಲ, ಜೊತೆಗೆ ಇರಬೇಕು. ಜಾನಕಿ ಅವ್ರಿಗೆ ಹೇಳಿ ಜಾಸ್ತಿ ಏನು ರೆಡಿ ಆಗೋದು ಬೇಡ, ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ನಂದಿತಾ, ನಿನ್ನ ಕೈಯಾರೆ ಇದನ್ನು ಜಾನಕಿ ಕೊಟ್ಬಿಡಮ್ಮ. ರಾಮ, ಅಕಾಡೆ ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತಿ ತಾನೆ? ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಗುರುಗಳೇ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ನಂಗೆ ಗೊತ್ತು ನಿಮಗೆ ನನ್ನ ಮ್ಯಾಕ್ಸ್ ಸ್ಯಾನೆ ಕೋಪ ಬಂದೈತೆ ಅಂತ. ನೀವೇನೇ ಬೈಯಂಗಿದ್ರು ಬೋದ್ಬಿಟ್ಟು ಮನ್ಸರ ಆಶೀರ್ವಾದ ಮಾಡಿಬಿಡಿ. ಇನ್ನು ಮ್ಯಾಕ್ ನಿನಗೆ ಆಶೀರ್ವಾದ ಮಾಡೋಕ್ಕೆ ನಾ ಯಾರಲ್ಲ? ಯಾಕೆ ಗುರುಗಳು ಹಿಂಗಂತಿದ್ದೀರಾ? ಯಾವತ್ತೇ ಇದ್ರು ನೀವೇ ನನ್ನ ಗುರುಗಳು, ನಾನೇ ನಿಮ್ಮ ಶಿಷ್ಯ. ಲೇ ರಾಮ, ಗುರು ಶಿಷ್ಯ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಬಿಟ್ಟು ತಾಲಿ ಕಟ್ಟಕ್ಕೆ ತಯಾರಾಗಿ ನಿಂತಿದ್ಯಾ? ಅದು ಯಾವ ಮಕ ಮಡಿಕೊಂಡು ನನ್ನ ಗುರು ಅಂತ ಕರೆಯಕ್ಕೆ ಬಂದಿದ್ಯೋ? ಯಾಕೆ ಹಿಂಗೆ ಮಾಡ್ತಿದ್ದೀರಾ ಗುರುಗಳೇ? ನೋಡ್ಲಾ ರಾಮ, ಈ ಲಗ್ನ ಯಜ್ಞ ಎಲ್ಲ ಸಾಮಾನ್ಯ ಜನರಿಗೆ ಕಲ, ನಿನ್ನಂತವನ್ಗಲ್ಲ. ನೀನು ಯಾರು? ಪೈಲ್ವಾನ. ಅದು ಎಂಥ ಪೈಲ್ವಾನ? ಸುತ್ತಮುತ್ತ 5 ಜಿಲ್ಲೆಲೂ ಹೆಸರಾಂತ ಪೈಲ್ವಾನ. ನಿನ್ನನ್ನು ನಿಜವಾದ ಪೈಲ್ವಾನನ್ನು ಮಾಡಿ ಹಿಂದ್ ಕೇಸರಿ ಕುಸ್ತಿ ಪಂದ್ಯ ಕಳಿಸಿ ಗೆಲ್ಲಿಸ್ಬೇಕು ಅಂತ ನಾವು ದೊಡ್ಡ ಕನಸು ಕಟ್ಕೊಂಡಿದ್ದೆ ಕಲ. ಹೀಗೆ ನೋಡಿದ್ರೆ ನನ್ನ ಕನಸು ಕನಸಾಗೆ ಉಳಿತೈತೆ ಅನ್ನೋ ಅನುಮಾನ ಕಲ. ರಾಮ, ನಿನ್ನ ಎದೆ ಮುಟ್ಕೊಂಡು ಹೇಳ, ನಿನಗೆ ನಿಜವಾದ ಪೈಲ್ವಾನ ಆಗಬೇಕು ಅನ್ನೋ ಆಸೆನೇ ಇಲ್ವೇನಲ್ಲ? ಆಯ್ತೆ. ನೀವು ಮಾಡಿದ ಉಸ್ತಾದ್ ಪ್ಲ್ಯಾನು ಮಸ್ತಾಗಿ ವರ್ಕೌಟ್ ಆಗ್ತಿದೆ. ಯಾವ ಸ್ವಿಚ್ಚಿಗೆ ಯಾವ ಬಲ್ಪ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರು, ಆ ಕೋಣನೇ ಬಂದು ನನಗೆ ಈ ಮದುವೆ ಬೇಡವೇ ಬೇಡ ಅಂತ ಹೇಳ್ತಾನೆ. ಜೀನಿಯಸ್. ಸಾಹೇಬ್ರೆ, ರಾಮಣ್ಣ ಕೋಣ್ಯಾಗ ಕಾಣ್ತಿಲ್ಲ. ಏನ? ಹ್ಞೂ ಸಾಹೇಬ್ರೆ. ಅಣ್ಣ, ಎಲ್ಲೊಂಟೋಗಿದ್ದಾಗ್ಲೇ
ಶಾನೆ ತಡವಾಗಿ ಬಂದಂತೆ. ಅಯ್ಯೋ ಅದೊಂದು ದೊಡ್ಡ ಕತೆ ಸುಮ್ಕಿರ್ಲ. ತಡವಾಗಿ ಬಂದಿದ್ದಕ್ಕೆ ಮೇಡಮ್ ಬೇಜಾರು ಮಾಡ್ಕೊಂಡ್ರೋ ಏನೋ, ಕೇಳೋಕ್ಕೆ ಆಗಲಿಲ್ಲ. ಥೂ, ಏನಣ್ಣ ಇನ್ನೂ ಮೇಡಮ್ ಅಂತಿದ್ಯಾ? ನಾಳೆಯಿಂದ ಅವ್ರು ನಿನ್ನ ಹೆಂಡ್ತಿ ಆಗೋರು. ಹೆಂಡ್ತಿ ಅಂತ ಕರಿ, ಇಲ್ಲಾಂದರೆ ಇವಳೆ ಅಂತ ಕರಿ. ಅದು ಇಲ್ಲ ಅಂದರೆ ಎಷ್ಟು ಟಕು. ಹೌದು ಮಂಜ, ನಾನು ಹಂಗೆ ಅನ್ಕತ್ತೀನಿಕಲ್ಲ, ಆದರೆ ಮಧ್ಯೆ ಬಾಯ್ ತಪ್ಪು ಬಂದ್ಬಿಡ್ತದೆ. ಅಣ್ಣ, ಇವತ್ತು ರಾತ್ರಿಗೆ ನಿಮ್ಮಿಬ್ಬರ ಕದ್ದು ಮುಚ್ಚಿ ಎಲ್ಲ ಆಟ ಮುಗ್ದೋಗ್ತೈತೆ. ಇನ್ನಕ್ಕೆ ಒಂದೇ ಮನೆ ಒಂದೇ ಕೋಣೆ. ಲೈ ಸುಮ್ಕೆ ಇರ್ಲ, ಏನನ್ನ ಇಲ್ಲಿ ಎದುರಿಸ್ಬೇಡ ಇಲ್ಲಿ. ಅರೆ ಚಿಕ್ಕ ಮಗು ಅಣ್ಣ, ಲಗ್ನಕ್ಕೂ ಮುಂಚೆ ಮೇಡಮ್ ತವ ಏನಾರ ಮಾತಾಡಬೇಕು ಅಂತಂದರೆ ಈಗಲೇ ಹೋಗಿ ಮಾತಾಡು. ನಾಳೆಯಿಂದ ಅತಿ ಸಲಿಗೆ ಆಗೋಗ್ತೈತೆ. ಈ ಕದ್ದು ಮುಚ್ಚಿ ಮಾತಾಡೋ ಮಜಾ ಇರೋಕ್ಕಿಲ್ಲ. ಲವ್, ನನಗೇನು ಮಾತಾಡಬೇಕು ಅಂತೇನಿಲ್ಲ ಅಜ್ಜ, ಆದ್ರೆ ಮೇಡಮ್ನ ಒಂದು ಕಿತ ನೋಡ್ಬೇಕು ಅನ್ನಿಸ್ತೈತೆ. ಹಂಗ ನಿಮ್ಮ ಮಗಳು ನನ್ನ ಮಗಳು ಇದ್ದ ಹಾಗೆ. ಬರ್ತಿರೋ ಕೋಪಕ್ಕೆ ಅಕ್ಕವ್ರೆ, ನಿಮಗೆ ಯಾವ ಸ್ವಿಚ್ಗೆ ಯಾವ ಬಲ್ಬ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ಆದರೆ ಮೇನ್ ಸ್ವಿಚ್ ಯಾವಾಗಲೂ ಎಡವಟ್ಟಾಗ್ತೈತಲ್ಲ. ಬಾಯಿ ಮುಚ್ಚೆ, ಯಾವಾಗಲೂ ಕೊಂಕು ಮಾತು. ನಾನಿನ್ನೂ ಸೋತಿಲ್ಲ. ಏನೆಲ್ಲ ಮಾಡಿ ಮದುವೆ ನಿಲ್ಸೋದಕ್ಕೆ ಸಾಧ್ಯನೋ ಎಲ್ಲ ಮಾಡ್ತೀನಿ. ನಾನು ಯಾವ ಪ್ಲಾನನ್ನು ಮಿಸ್ ಮಾಡೋದಿಲ್ಲ. ಸೊ ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ಕೊರೆ, ನೀವಿಕ್ಕಿತ ಏನೇ ಪ್ಲಾನ್ ಮಾಡಿದ್ರು ಆ ಟೀಚರ್ ಅಮ್ಮಂಗೆ ವಸಿ ಜೋರಾಗಿ ತಟ್ಟೋಂಗೆ ಪ್ಲಾನ್ ಮಾಡಿ. ತಲಾಂತರದಿಂದ ಬಂದಿರೋ ಚಿನ್ನದ ಒಡವೆನ ಡೂಪ್ಲಿಕೇಟ್ ಮಾಡಿಸಿದ್ದು ಶೋಕೇಸಲ್ಲಿ ಇಡೋದಕ್ಕೆ ಅಂತ ಅನ್ಕೊಂಡ್ರಾ? ಹಾಕವ್ರೆ ಬಳೆ ಅವನಿಗೆ ಎತ್ತಿ ತರಿಸ್ಬಿಡ್ತು. ನಮ್ಮವ್ವ ನನ್ನ ಬಿಟ್ಟು ಹೊಂಟೋಗಿದ್ರು ಇಲ್ಲೇ ಇರಂಗೈತೆ. ನಿಮ್ಮವ್ವ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಇನ್ಮೇಲೆ ನಿಮ್ಮ ಅವ್ವನ ಪ್ರೀತಿನ ನಾನು ನಿಮಗೆ ಕೊಡ್ತೀನಿ. ಇನ್ಮೇಲೆ ಈ ಮನಿನ ನಂದು ಅಂತ ತಿಳ್ಕೊಳಂಗಿಲ್ಲ. ನಿಂದ ಮನಿ ಅದ, ಎಲ್ಲ ನಿಂದ ಅದ. ನಿನ್ನ ಮನಸ್ಸಿಗೆ ಏನ್ ಅನಿಸ್ತದೋ ಹಂಗ ಮಾಡವ, ಯಾರು ಬೇಡಂತಾರ. ಆದ್ರ ಖಬರ್ದಾರ್, ನನ್ನ ಮೇಲೆ ಮಾಮಲೆದಾರಿಕೆ ಮಾಡ್ಲಿಕ್ಕೆ ಬರಬೇಡ ನೀನು. ನಿನಗೆ ಸ್ವಾತಂತ್ರ್ಯ ಕೊಟ್ಟೆ ನೋಡು, ಅದರ ದುರುಪಯೋಗ ನಡೀಲಿಕ್ಕತ್ತದಿಲ್ಲೇ. ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲಿಕ್ಕೆ ಬೇಕು. ಇವತ್ತು ನನ್ನ ಮಗುಗೋಸ್ಕರ ನನ್ನ ಅಪಹರಿಸಿದ್ರು, ನಾಳೆ ಇನ್ಯಾರ್ದೋ ಮಗುಗೋಸ್ಕರ ಅವ್ರು ಕತ್ತಿಸ್ಕೋಕೋ ಹೇಸೋರಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು. ಇವತ್ತು ಈ ಅನ್ಯಾಯ ಎಲ್ಲ ಕೊನೆ ಆಗಬೇಕು. ನೀವು ಮಾಡಿರೋ ತಪ್ಪಿಗೆ ಜನಗಳೇನು ಶಿಕ್ಷೆ ಕೊಡೋದು? ನಾನೇ ನಿಮ್ಮ ಜನಿವಾರ ಕಿತ್ತಾಕ್ತೀನಿ.
ನಂದಿನಿಯವ್ರ ಮನೆಗೆ ಹೋಗಿದ್ರಿಂದ ಏನಾದರೂ ಹೊಸ ಕ್ಲೂ ಸಿಕ್ತಾ? ನಂದಿನಿಯವ್ರ ಮನೇಲೂ ಸಿಕ್ತು, ಮಧುರ ಅವ್ರ ಮನೇಲೂ ಸಿಕ್ತು. ಏನು? ಕೇಸ್ಗೊಂದು ಹೊಸ ತಿರುವು ಕೊಡೋ ಥರದ್ದು. ಇವ್ರ ನಂಬರ್ಗೆ ಈ ನಂಬರಿಂದ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬಂದಿರೋದು ನೋಡ್ತಿದ್ರೆ ಇವರೇ ಈ ಕೊಲೆಗೆ ಕುಮ್ಮಕ್ ಕೊಟ್ಟಿರೋದು ಅಂತ ನನಗನ್ನಿಸ್ತು. ಇಲ್ಲ ಅಜಯ್. ಅಕ್ಕ, ಟ್ರಕ್ ಓನರ್ ಬಾಯ್ಬಿಟ್ಟಿದ್ದಾನೆ. ಇವಾಗ ನೀನು ನನ್ನ ಜೊತೆ ಕಾಲು ಬಂದಿಲ್ಲ ಅಂದರೆ ನಾನು ಇಲ್ಲೇ ನಿನ್ನ ಕಾಲು ಬಿಟ್ಟು ಕ್ಷಮ ಕೇಳ್ತೀನಿ ಅಷ್ಟೇ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ, ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ಧ್ವನಿ ಕೇಳಿಸ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಅಮೃತ ಅವ್ರೆ, ಬಾಗ್ ಹಾಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಶೇಷ, ಅರ್ಜುನ್ ಅವ್ರು ಬಂದ್ರು ಅನ್ಸುತ್ತೆ. ನಿನ್ನ ನೋಡಿದ್ರೆ ತುಂಬಾ ತೊಂದರೆ ಆಗುತ್ತೆ.